ಕಾಶಿ ಚಂದ್ರಮೌಳೇಶ್ವರನಲ್ಲಿ ಫಲಪ್ರದಾಯಿನಿ ಪಾರ್ವತಿ ಮಾತೆಯಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ, ಇವತ್ತು ಶಿವರಾತ್ರಿ. ಶಿವರಾತ್ರಿ ಅಂತಂದರೆ ನಾವೆಲ್ಲ ವಿಶೇಷವಾಗಿ ಜನರು ಉಪವಾಸ ಇದ್ದು ದೇವರಿಗೆ ರಾತ್ರಿ ಪೂಜೆ ಮಾಡಿ ಪ್ರಸಾದ ಮಾಡ್ತಾರೆ. ಆದರೆ ಒಂದೇನಪ್ಪ ಅಂತಂದರೆ, ಈ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾಗಿ ಶಿವ ಈ ಭೂಲೋಕಕ್ಕೆ ಬರ್ತಾನೆ ಅನ್ನೋದು ಒಂದು ನಂಬಿಕೆ. ಯಾವಾಗ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅನ್ನೋದಕ್ಕೆ ಒಡೆಯ ಅವನೇ ಇರೋದ್ರಿಂದ ಎಷ್ಟೊತ್ತಿಗೆ ಬರ್ತಾನೆ ಅಷ್ಟೊತ್ತಿಗೆ ಕಾಯ್ಬೇಕಲ್ಲ, ಅದಕ್ಕೆ ಜಾಗರಣೆ. ಶಿವ ಯಾವಾಗ ಬೇಕಾದ್ರೂ ಬರ್ಬೋದು, ಎಚ್ಚರ ಇರಿ, ಅವನ ದರ್ಶನ ಮಾಡಿ ಅನ್ನೋದಕ್ಕೋಸ್ಕರನೇ ಈ ಜಾಗರಣೆ ಮಾಡುವಂಥದ್ದು. ಅದರ ಜೊತೆಗೆ ಶಿವರಾತ್ರಿಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತಂದರೆ ಬಹಳ ಜನ ಅಂದ್ಕೊಳ್ತೀವಿ, ದೇವರಿಗೆ ತುಂಬ ಅಲಂಕಾರ ಪ್ರಿಯ ಶಿವ ಅಲ್ಲ. ಹೋಗಲಿ, ಇನ್ನೇನಾದರೂ ಬಂಗಾರವನ್ನು ಕೊಟ್ಟು ಹೊಲಿಸ್ಕೊಳಕ್ಕಾಗ್ತದೆ ಅಂದರೆ ಶಿವ ಅದನ್ನೂ ಅಲ್ಲ. ಅವನು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ಹುಲಿ ಚರ್ಮಾಂಬರ, ನಾಗಾಭರಣ, ನಾಗರಾವನೇ ಆಭರಣವಾಗಿ ಇಟ್ಕೊಂಡಿದ್ದಾನೆ, ರುದ್ರಾಕ್ಷಿಗಳನ್ನು ಕಟ್ಕೊಂಡಿದ್ದಾನೆ, ರುದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದಾನೆ. ಶಿವನಿಗೆ ಯಾವುದು ಬೇಕಾಗಿದೆ? ದೇವರಿಗೆ ಬೇಕಾಗಿರೋದನ್ನ ಅವನು ನೋಡಿದ್ರೆ ಸಾಕು. ಶಿವನಿಗೆ ಅಲಂಕಾರ ಪ್ರಿಯ ಅಲ್ಲ, ಅವನು ಭಕ್ತಿ ಪ್ರಿಯ ಅಂತ ತೋರಿಸ್ಕೊಟ್ಟಿದ್ದಾನೆ. ಶಿವನಿಗೆ ಭಕ್ತಿ ಇತ್ತು ಅಂದರೆ ಸಾಕು. ಭಕ್ತಿಯಿಂದ ಬೇಡಿದ ರಾವಣನಿಗೆ ಆತ್ಮಲಿಂಗವನ್ನು ಕೊಟ್ಟನಂತೆ. ಹಾಗೆ ಭಕ್ತಿಯಿಂದ ಬೇಡಿದಕ್ಕೆ ಅವನು ಮದುವೆ ಮಾಡಿಸಿ ಗಿರಿಜಾ ಕಲ್ಯಾಣ ಮಾಡಿಸಿದಂಥ ಸಂದರ್ಭದಲ್ಲಿ ಸ್ವರ್ಣ ಮಂದಿರ ಕಟ್ಕೊಟ್ಟಿರ್ತಾನೆ ವಿಶ್ವಕರ್ಮ. ದಕ್ಷಿಣ ಏನು ಬೇಕಂದ್ರೆ ಅದೇ ಬೇಕು ನನಗೆ ಅಂದಾಗ ಅದನ್ನೇ ತೊಗೊಂಡೋಗು ಅಂತ ಹೇಳ್ತಾನೆ ಅವನು. ಅಂದರೆ ಭಕ್ತಿಗೆ ಇನ್ನೊಂದು ಮಾತೇ ಇಲ್ಲದೆ ಇರೋದು ಯಾರಾದರೂ ಇದ್ದರೆ ಅದು ಸಾಕ್ಷಾತ್ ಶಿವ. ಹಾಗೆ ಸಂಹಾರ ಮಾಡೋದ್ರಲ್ಲಿ ಅವನು ಒಂದು ಸಲ ನಿರ್ಧಾರ ಮಾಡ್ತು ಅಂತಂದರೆ ಇನ್ನೊಂದು ಮಾತೇ ಇಲ್ಲ. ಹಾಗೆ ದೇವರು ಒಲಿಸ್ಕೋಬೇಕಂದ್ರೆ ತುಂಬ ಜನರಿಗೆ ಬಡವ ಶ್ರೀಮಂತ ಏನೂ ಇಲ್ಲ. ದೇವರಿಗೆ ಒಂದು ಹನಿ ನೀರು ಬಿಡಲಿಕ್ಕೆ ನಮಗೇನಾದ್ರು ಕೊರತೆ ಇದೆಯಾ? ಅದು ಬೇಡಪ್ಪ. ಭಕ್ತಿ ಮಾಡಲಿಕ್ಕೆ ಏನಾರು ಕೊರತೆ ಇದೆಯಾ? ನಾಮಸ್ಮರಣೆ ಮಾಡಲಿಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ, ಅದಕ್ಕೇನಾದ್ರು ಕೊರತೆ ಇದೆಯಾ? ಅವರವ್ರ ತಕ್ಕಾಗಿ ಚೆನ್ನಾಗಿ ಅಭಿಷೇಕ ಮಾಡಬೇಕು ಅಂದವ್ರು ಮಾಡಿ, ಏನೂ ಇಲ್ಲಪ್ಪ ಅಂದವ್ರಿಗೆ ಜಲಾಭಿಷೇಕ ಮಾಡಿ, ಏನೂ ಇಲ್ಲ ಅಂದವ್ರಿಗೆ ಹೂವಾದರೂ ಇಡಿ, ಏನೂ ಇಲ್ಲ ಅಂದರೆ ಎಲ್ಲಾದರೂ ದೇವಸ್ಥಾನಕ್ಕೂ ಕೈ ಮುಗಿರಿ, ಏನೂ ಇಲ್ಲ ಅಂದರೆ ಧ್ಯಾನ ಮಾಡಿ, ಏನೂ ಇಲ್ಲ ಅಂದರೆ ಪಠಿಸಿ ಜಪ. ಹಾಗೆ ಭಗವಂತನಿಗೆ ಬೇಕಾಗಿರೋದು. ಅದಕ್ಕೆ ಬಸವಣ್ಣ ಹೇಳಿದ್ದು, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾಶು ಆಯಿತು, ವೇದವ ನೋದಿದ ಬ್ರಹ್ಮಂಗೆ ಶಿರವೋಯಿತು. ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭಗವಂತನಿಗೆ ಯಾರು ಪ್ರೇಮಿಸ್ತಾರೋ, ಭಗವಂತನನ್ನು ಭಕ್ತಿಯಿಂದ ಕಾಣ್ತಾರೋ ಅವರಿಗೆ ದೇವರು ಒಲಿತಾನೆ ಅನ್ನೋದು ನಮ್ಮ ಇತಿಹಾಸ. ಅದರಲ್ಲೂ ಸಹ ಉದಾಹರಣೆ ಹೇಳಬೇಕು ಅಂತಂದರೆ, ಬೇಡರ ಕಣ್ಣಪ್ಪ ಬೇಟೆ ಆಡ್ಲಿಕ್ಕೆ ಬರ್ತಾನೆ, ಪರೀಕ್ಷೆ ಮಾಡ್ತಾನೆ, ಹುಡುಕ್ತಾನೆ ರಾತ್ರಿ ಎಲ್ಲ, ಯಾವ ಬೇಟೆನೂ ಸಿಕ್ಕಲ್ಲ, ಮನೆಯಲ್ಲಿ ತರ್ತೀನಿ ಅಂತ ಹೇಳಿರ್ತಾನೆ. ಆದರೆ ಬಿಲ್ಪತ್ರೆ ಮರದ ಕೆಳಗಡೆ ಇರೋಂಥ ಈಶ್ವರಲಿಂಗನಿಗೆ ಸಾಕಷ್ಟು ಬಿಲ್ಪತ್ರೆನ ಅವನ ಬಾಣದಲ್ಲಿ ಒಡೆದು ಲಕ್ಷ ರಾಶಿಯಲ್ಲಿ ಆ ಭಗವಂತನ ಸ್ಮರಣೆ ಮಾಡ್ತಾ ಸಿಕ್ಕಲಿಲ್ಲ ಅವನ ಸ್ಮರಣೆ ಮಾಡ್ತಾ, ಆವಾಗ ಭಗವಂತನೇ ಪ್ರತ್ಯಕ್ಷವಾಗಿ ಅವ್ರ ಮನೆಗೆ ಹೋಗಿ ಪಡಿ ಪದಾರ್ಥ ಕೊಟ್ಟಿದ್ದ ಇತಿಹಾಸವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸತ್ಯ ಹರಿಶ್ಚಂದ್ರ ಸಾಕಷ್ಟು ಸತ್ಯವನ್ನು ಹೇಳಿ, ಆದರೆ ಅವನಿಗೆ ಸತ್ಯನ ಪರೀಕ್ಷೆ ಮಾಡಬೇಕು ಅಂತ ಇಡೀ ದೈವ ಕುಲಗಳೇ ಪರೀಕ್ಷೆ ಮಾಡಬೇಕಂತ ಹೇಳಿದಾಗ ಅವನ್ನೆಲ್ಲ ಕಳ್ಕೊಂಡ್ರೂ ಸಹ ಕಟ್ಟ ಕಡೆಯಲ್ಲಿ ಸ್ಮಶಾನದಲ್ಲಿದ್ದರೂ ಸಹ ಅವನಿಗೆ ಹೇಳ್ತಾರೆ, ಕಳ್ಕೊಂಡಿದೆಯಲ್ಲ ಅಂತ ಋಷಿ ಕೇಳಿದಾಗ, ಇಲ್ಲ ನಾನೇನು ಕಳ್ಕೊಂಡಿಲ್ಲ ಅಂತಾನೆ. ನನ್ನ ಹತ್ರ ಇರೋ ಸತ್ಯ ಕಳ್ಕೊಂಡಾಗ ನಾನೆಲ್ಲ ಕಳ್ಕೊಂಡಂಗೆ ಅಂತ ಹೇಳ್ತಾನೆ. ಆದರೆ ಸಾಕ್ಷಾತ್ ಭಗವಂತನೇ ಬಂದು ಮತ್ತೆ ಎಲ್ಲವನ್ನ ಅವನಿಗೆ ಕೊಟ್ಟಂಥದ್ದನ್ನು ನಾವು ಯಾವತ್ತಾರು ಮರೆಯೋಕ್ಕಾಗ್ತದೆ? ಭಕ್ತ ಸಿರಿಯಾಳ ಇಡೀ ಅವನ ಅಕ್ಷಯ ಪಾತ್ರೆಯಲ್ಲಿ ಭಗವಂತನ ಹೆಸರು ಹೇಳಿ ಎಲ್ಲರಿಗೂ ಹಂಚ್ತಿದ್ದದನ್ನು ನಾವು ಮರೀಲಿಕ್ಕಾಗ್ತದೆ? ಸಾಕ್ಷಾತ್ ಭಕ್ತ ಶ್ರೀರಾಳ ಪರೀಕ್ಷೆ ಮಾಡಿಕೊಟ್ಟಾಗ ಬೆಂಕಿಲಿ ಕೂರಿಸಿ ಅವ್ರನ್ನ ಸುಡಬೇಕಂತ ಇಡೀ ಜನ ನಿಂತಾಗ ಸಾಕ್ಷಾತ್ ಭಗವಂತ ಮಳೆ ಹೋಯಿಸಿ ತಾನೇ ಪ್ರತ್ಯಕ್ಷ ಆಗ್ತಾನೆ ಅಂತಂದರೆ ಇತಿಹಾಸ ಮರೀಲಿಕ್ಕಾಗ್ತದೆ? ಇದು ಯಾರು ಶ್ರೀಮಂತರಲ್ಲ. ನಮ್ಗೆ ಇರಬೇಕಾಗಿರೋದು ಭಕ್ತಿ ಬೇಕು. ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ, ಹಾಲು ಇಡಬೇಕಾದ್ರೆ ಭಕ್ತಿಯಿಂದ ಎರೀರಿ, ನೀರು ಎರಿಬೇಕಾದ್ರೆ ಭಕ್ತಿಯಿಂದ ಎರೀರಿ, ಹೂವು ಇಡಬೇಕಂದ್ರೆ ಭಕ್ತಿಯಿಂದ ಹೂವನ್ನು ಸಮರ್ಪಣೆ ಮಾಡಿ. ಹಾಲೆಂಜಿಲು ಕರುವಿನ, ಉದಕವೆಂಜಿಲು ಮೀನಿನ, ಹೂವೆಂಜಿಲು ದುಂಬಿಯ, ನಾನೇಂದ್ರಲ್ಲಿ ಪೂಜಿಪೇನು ಭಗವಂತ? ಹಾಲು ಅಭಿಷೇಕ ಮಾಡೋಣ ಅಂದರೆ ಕರು ಎಂಜಿಲು ಮಾಡಿದೆ, ನೀರು ಬಿಡೋಣ ಅಂತ ಅಂದರೆ ಮೀನೆಂಜಿಲು ಮಾಡಿದೆ. ಹೋಗಲಿ,
ಹೂವಾದ್ರೂ ನಾನು ದುಂಬಿ ಇರ್ಕೊಂಡಿದೆ. ಅದಕ್ಕೆಲ್ಲ ಶ್ರೇಷ್ಠ ಏನಂದರೆ ಭಕ್ತಿ ಬೆರೆಸ್ತು ಅಂತ ಅಂದರೆ ಎಲ್ಲವೂ ಶ್ರೇಷ್ಠ. ಏನೇ ಮಾಡಿ ಭಕ್ತಿಯಿಂದ ಕಾಣಿ, ಭಕ್ತಿಯಿಂದ ಆಚರಿಸಿ ಈ ಶಿವರಾತ್ರಿಯನ್ನು. ಉಪವಾಸ ಅಂದರೆ ದೇವರ ಸಾಮೀಪ್ಯ ಅಂತ ಅರ್ಥ. ದೇವರ ಸಾಮೀಪ್ಯದಲ್ಲಿ ಇರಬೇಕಂದ್ರೆ ನಾಮಸ್ಮರಣೆ ಒಂದೊಂದೇ ಅಷ್ಟೇ. ಬೇರೆ ಏನೋ ಮಾತಾಡದೆ ಅವನ ನಾಮಸ್ಮರಣೆ ಮಾಡಿ, ಅವನನ್ನು ನೋಡ್ಲಿಕ್ಕೆ ಮಾಡಿ, ಪ್ರಯತ್ನ ಮಾಡಿ, ಭಕ್ತಿ ಮಾಡಿ, ನಿಮಗೆ ಅದೇ ಉಪವಾಸ. ಇನ್ನೊಂದು ಉಪವಾಸ ಏನಂದರೆ ಹೊಟ್ಟೆಲಿರೋ ಕಲ್ಮಶಗಳನ್ನೆಲ್ಲ ತೆಗೆದಾಕಿ, ಹೊಟ್ಟೆ ಕಿಚ್ಚು ತೆಗೆದಾಕಿ ನಿಮ್ಮ ಹೊಟ್ಟೆಯನ್ನು ಪರಿಶುದ್ಧ ಮಾಡ್ಕೊಳ್ಳೋಕ್ಕೆ ಇದು ಒಂದು ದಿನ, ವಿಶೇಷವಾದ ದಿನ. ಹಾಗೆ ಜಾಗರಣೆ ಅಂತಂದರೆ ಭಗವಂತ ನಮ್ಮ ಇಡೀ ಇಂದ್ರಿಯಗಳನ್ನೆಲ್ಲ ಜಾಗೃತಿಗೊಳಿಸಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಯೋಗ ಸೂತ್ರದಲ್ಲಿ ಪತಾಂಜಲಿ ಋಷಿಗಳು. ಹಾಗೆ ತ್ರಿಕರ್ಣ ಅಂತೇಳಿ ಅಕ್ಕಮಾದೇವಿ ಹೇಳುವಂಥ ವಚನ. ಮತ್ತು ದೇಹ ಮತ್ತು ಬುದ್ಧಿ ಮತ್ತು ದೇಹವನ್ನು, ಮನಸ್ಸನ್ನು ಒಂದು ಕಡೆ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ ದೇವರನ್ನು ಕಾಣಬೇಕಾದ್ರೆ. ಹಾಗೆ ಜಾಗೃತಿಯಿಂದ ಭಗವಂತನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಎರಡನೇ ವಿಚಾರ. ಮೂರನೇದೇನಪ್ಪ ಅಂತಂದರೆ ಶಿವರಾತ್ರಿಯಲ್ಲಿ ಎಲ್ಲರೂ ಹಬ್ಬ ಆಚರಣೆಗಳನ್ನ ಮಾಡ್ತೀವಿ, ಉಪವಾಸ ಇರ್ತೀವಿ. ಆದರೆ ಎಲ್ಲದಕ್ಕಿಂತ ಬೇಕಾಗಿರೋದು ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೇಮ. ಈ ಮೂರಕ್ಕೆ ಭಗವಂತ ಒಲಿತಾನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಚಂದ್ರವನ ಆಶ್ರಮದಲ್ಲಿ ಕಾಶಿ ಚಂದ್ರಮೌಳೇಶ್ವರ ಸುಮಾರು 300 ವರ್ಷದ ಇತಿಹಾಸ ಇರುವಂಥ ಲಿಂಗ. ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೂ ಅವಕಾಶ ಇಲ್ಲ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡೋದು. ನಾನೊಂದು ದಿವಸ ಯೋಚನೆ ಮಾಡಿದೆ, ಭಗವಂತ ಸಾಮೀಪ್ಯ ಅಂತ ಶಿವರಾತ್ರಿಲಿ ಹೇಳ್ತೀಯ, ಉಪವಾಸ ಅಂದರೆ ಹತ್ತಿರ ಅಂತ. ಎಲ್ಲ ಭಕ್ತರನ್ನು ಹತ್ತಿರಕ್ಕೆ ಯಾಕೆ ಕರ್ಕೋಬಾರ್ದು ನೀನು ಅಂತೇಳಿ ಹತ್ತಿರದಿಂದ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡುವಂತ ಬೇಡಿಕೊಂಡೆ. ಆ ಒಂದು ಫಲ ಸಿಕ್ತು. ಸೊ ಎಲ್ಲರನ್ನೂ ಹತ್ತಿರದ ಒಂದು ದಿನ ವಿಶೇಷವಾಗಿ ಅವಕಾಶ ಭಕ್ತರಿಗೆ ಕೊಟ್ಟಿದ್ವಿ. ಇನ್ನು ಈ ದಕ್ಷಿಣ ಕರ್ನಾಟಕದ ಎಲ್ಲೂ ಇಲ್ಲ. ಎರಡನೇದು ಬಹಿರಂಗ, ನಾವು ಒಳಗಡೆ ಪೂಜೆ ಮಾಡ್ತೀವಿ, ಬಹಿರಂಗ ಶಿವ ಪೂಜೆ ಮಾಡ್ತೀವಿ. ನಮ್ಮ ಜೊತೆ ವೀರಶೈವರಾದಂಥವ್ರು ಲಿಂಗ ಪೂಜೆ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳೋಕೆ ಅವಕಾಶ, ಲಿಂಗ ಬೇಕು ಅಂದರೆ ಲಿಂಗ ಕೊಡುವಂಥ ಅವಕಾಶ, ಉಪದೇಶ ಬೇಕು ಅಂದರೆ ಉಪದೇಶ ಕೊಡುವಂಥ ಅವಕಾಶವನ್ನು ನಮ್ಮ ಶ್ರೀಮಠ ಆಶ್ರಮ ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಬರೋ ಎಲ್ಲ ಶಿವರಾತ್ರಿ ಭಕ್ತರಿಗೆ ಬೆಳಗಾನ ಯಾಮ, 3 ಯಾಮ ಅಂತ ಹೇಳ್ತೀವಿ. ಭಾಳಷ್ಟು ಜನಕ್ಕೆ ಗೊತ್ತಿದೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ, ಈ ತಾಪತ್ರೆಗಳಲ್ಲಿ ಅವನು ಬಳಲ್ತಾ ಇರ್ತಾನೆ. ಈ 3 ತಾಪತ್ರೆಗಳನ್ನು ನಿವಾರಣೆ ಮಾಡುವಂಥ ಅನ್ನೋದಕ್ಕೆ ಈ 3 ಯಾಮಗಳ ಪೂಜೆಗಳನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ಭಕ್ತಾದಿಗಳು ಬೆಳಗ್ಗೆಯವರೆಗೂ ಅವಕಾಶ ಇದೆ ದೇವಸ್ಥಾನ ಗರ್ಭಗುಡಿಗೆ ಹೋಗೋಕ್ಕೆ. ಸೊ ಆಮೇಲೆ ಬೆಳಗ್ಗೆ ಆದಮೇಲೆ ಅವಕಾಶ ಇಲ್ಲ. ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಶಿವರಾತ್ರಿಯಲ್ಲಿ, ಪ್ರತಿ ಶಿವರಾತ್ರಿಯಲ್ಲಿ ಭಕ್ತಿಯಿಂದ ಮಾಡಿ. ಬಿಲ್ಪತ್ರೆ ಇದೆಯಲ್ಲ 3 ದಳ, ಆ ಬಿಲ್ಪತ್ರೆ ಪ್ರಿಯವಾದದ್ದು. ತ್ರಿದಲಂ ತ್ರಿಗುಣಾಕಾರಂ ತ್ರಿದೇತ್ರಂತ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತಾರೆ. 3 ಜನ್ಮಗಳ ಪಾಪ ಕಳೆಯುವಂಥ ಬಿಲ್ಪತ್ರೆಯಿಂದ ಪೂಜಿಸಿ, ಬಿಲ್ಪತ್ರೆಯಿಂದ ಆರಾಧಿಸಿ, ಪಠಿಸಿ. ನಿಮಗೆಷ್ಟು ಸಾಧ್ಯ ಇದೆಯೋ ಭಕ್ತಿಯಿಂದ ಮಾಡಿ, ಪ್ರೇಮದಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲ ನಾಡಿನ ಸಮಸ್ತ ರೈಟ್ ನ್ಯೂಸ್ ನೋಡುವಂಥ ವೀಕ್ಷಕರು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ನಿಮಗೆ ಈ ಶಿವರಾತ್ರಿಯಿಂದ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ, ನಿಮಗೆ ಶಾಂತಿ ಸಿಕ್ಕಲಿ, ನೆಮ್ಮದಿ ಸಿಕ್ಕಲಿ, ಸಮಾಧಾನ ಸಿಕ್ಕಲಿ. ಎಲ್ಲರ ಮನಸ್ಸು, ಶಿವ ಅಂದರೆ ಶುಭ್ರ ಅಂತ, ಶುಭ್ರವಾಗಲಿ. ಎಲ್ಲರ ಮನಸ್ಸು ಪರಿಪಕ್ವವಾಗಲಿ, ಎಲ್ಲರ ಮನಸ್ಸು ಪರಿಶುದ್ಧ ಆಗಲಿ, ಭಾವನೆಗಳು ಪರಿಶುದ್ಧ ಆಗಲಿ, ಆರೋಗ್ಯವಾಗಿ, ಭಾಗ್ಯವಾಗಿ ನೀವು ಬದುಕಿ ಬೇರೆಯವ್ರು ಬದುಕಲಿಕ್ಕೂ ಬಿಡುವಂಥ ಮನಸ್ಥಿತಿ ನಿಮ್ಮೆಲ್ಲರದು ಆಗಲಿ ಅಂತೇಳಿ ಹರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭುಯಾತ್. ಉತೈನಂ ವಿಶ್ವಾಭೂತಾನಿ ಸದೃಷ್ಟ ಪ್ರಣಯಾತಿನಃ ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೇರಸೇ ಅತೋ ಯೇ ಅಸ್ಸ ಸತ್ವಾನ ಅಂತೆಭ್ಯೋ ಕರಂ ನಮಃ ಪ್ರಪಂಚ ಧನ್ವನಸ್ತ್ವಮುಭಾಯೋರಾತ್ನಿಯೋರ್ಜಾಂ ಯಾಚ್ಯತೆ ಅಸ್ತೈಷವಃ ಪರಾತಾಪಗವೋಪ ಅವತತ್ತ ಧನಸ್ವಘಂ ಸಹಸ್ರಾಕ್ಷಶ್ಯತೆ ಶಿತೆ ನಿಶೇರಶಲ್ಯಾನನ್ಮನೋ ಯೇತಿರಸ್ಮಾನ್ ದೃಢಕ್ತ ವಿಶ್ವತಃ ಅತೋ ಯಾಯಿಷಿದಿಸ್ತವಾರೆ ಅಸ್ಮಿದೇಹಿತಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅಗ್ನಾವಿಷ್ಣ ಸಜಾಷ ಸಪ್ತಮೇ ಮನಶ್ಚ ಮೇ ಚಕ್ಷುಶ್ಚ ಮೇ ಶೋತಂ ಚ ಮೇ ದಕ್ಷಶ್ಚ ಮೇ ಫಲಂ ಚ ಮೇ ಓಜಶ್ಚ ಮೇ ಸಹಶ್ಚ ಮೇ ಆಯುಶ್ಚ ಮೇ ಜರಾ ಚ ಮೇ ಆತ್ಮಾ ಚ ಮೇ ತನ್ನೋಶ್ಚ ಮೇ ಶರ್ಮ ಚ ಮೇ ವರ್ಮ ಚ ಮೇ ಅಂಗಾನಿ ಚ ಮೇ ಸ್ಥಾನಿ ಚ ಮೇ ಪರೋಗಂ ಚ ಮೇ ಶರೀರಾಣಿ ಚ ಮೇ इति प्रथमानुवाकः. प्रथमानुवाकेन च उपचारपूजं भवेयः. महंत शिवयोगेश्वराय जगद्गुरु रेणुकाचार्याय नमः. ओम जगन्ज्योति बसवेश्वराय नमः. ओम दीक्षा गुरुवे नमः.
ಮೋಕ್ಷಾ ಗುರುವೇ ನಮಃ ಗುರುವಿನ ಗುರುವೇ ನಮಃ ಸದ್ಗುರುವೇ ನಮಃ ಶ್ರೀ ಗುರು ಗುರುದೇವರ ಶಿವಯೋಗೀಶ್ವರಾಯ ನಮಃ ಶಿವಯೋಗೀಶ್ವರಾಯ ಮೂಳೇಶ್ವರ ಬೆಳಗಮ್ಮ ಅಮ್ಮ ಶ್ರೀ ಮರಿದೇವರು ಶಿವಯೋಗಿ ಬೆಳಗಮ್ಮ ಬೆಳಗೋತೆ ಬೆಳಗಮ್ಮ ಕಡಲೆ ಕಾಳಿ ನಂಗೆ ಕಡೆದು ಭಕ್ತೆಯನ್ನಕ್ಕೆ ಮಮ ಜನನ ಮರಣ ಭಯಹಾರಿ ಭುಜಗ ಶಯನ ಭವ ಮದನ ಜನಕ ಮಮ ಜನನ ಮರಣ ಭಯಹಾರಿ ಜನನ ಮರಣ ಭಯಹಾರಿ ರೂಪಂ ಪಂಚ ಇಂದ್ರಿಯ ತಾರಕಂ ಶಿವಾಭರಣಂ ಘೋರ ರೂಪಂ ಪಂಚ ಇಂದ್ರಿಯ ತಾರಕಂ ನಿತ್ಯಂ ಜಾಗ್ರಸ್ತಿತೆ ನಿಷ್ಠಂ ನಾಗನಾಗಂ ಆಶ್ರಯೇಹಂ ನಾಗನಾಗಂ 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 ಆಶ್ರಯೇಹಂ ನಾಗನಾಗಂ 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 ಆಶ್ರಯೇ